ಎಲ್ಲರಿಗೂ ಮತ್ತೊಮ್ಮೆ ಎಜುಕೇಷನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಅಂತಂದರೆ ನೀವಿದು SSRದು ರಿಸಲ್ಟ್ ಬಿಟ್ಟಾರ, ಆ ರಿಸಲ್ಟನ್ನು ನೀವು ಸೆಲೆಕ್ಟ್ ಆಗಿರ ಅಂದರೆ ಸೆಕೆಂಡ್ ಪೇಸ್ ಎಕ್ಸಾಮಿನೇಷನ್ಗೆ ನೀವು ಸೆಲೆಕ್ಟ್ ಆಗಿರೋ ಇಲ್ಲೋ ಅಂಥೇಳಿ ಯಾವ ಥರ ನೋಡ್ಬೇಕಂತೇಳಿ ನೋಡೋಣ ಬರ್ರಿ. ಮೊದಲಿಗೆ ಜಾಯಿನ್ ಇಂಡಿಯನ್ ನೇವಿ ಅಂತ ಟೈಪ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ಆಪ್ಷನ್ ಬರ್ತಲ್ಲ ಜಾಯಿನ್ ಇಂಡಿಯನ್ ನೇವಿ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಮೇಲೆ ಏನು ಅಂತಂದರೆ ಇಲ್ಲಿ ಮೆನು ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮೆನು ಮೇಲೆ ಕ್ಲಿಕ್ ಮಾಡಿ. ಮೆನು ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಲಾಗಿನ್ ರಿಜಿಸ್ಟರ್ ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಏನಾಗುತ್ತೆ ಆಫೀಸರ ಅಥವಾ ಅಗ್ನಿವೀರ್ಕ SSR ಅಥವಾ ME 3 ಥರ ಇದ್ದೇವೆ. ಸೊ ನೀವು ಅಗ್ನಿವೀರ್ ಇದ್ದರೆ ಅಗ್ನಿವೀರ್ ಮೇಲೆ ಇದು ಮಾಡಿ. ನಿಮಗೆ ಯಾವುದೇನು SSR ಬೇಕಾಗಿದೆಯಲ್ಲ SSR ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ಇಲ್ಲಿ ಏನಂದರೆ ಸ್ಟೇಜ್ 2 ಎಕ್ಸಾಮಿನೇಷನ್ ಸೆಲೆಕ್ಷನ್ ಈಸ್ ಶೆಡ್ಯೂಲ್ಡ್ ಫ್ರಾಮ್ 3 ಜುಲೈ 2025 ಅಂತ ಇದೆ. ಆಲ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ವಿಲ್ ಬಿ ಇಂಟಿಮೇಟೆಡ್ ಥ್ರೂ ಇಮೇಲ್ ಆರ್ SMS. ಸ್ಟೇಜ್ 2 ಅಡ್ಮಿಟ್ ಕಾರ್ಡ್ ಈಸ್ ಲೈವ್. ಅಂದರೆ ನಿಮ್ದು ಯಾವಾಗ ಸ್ಟೇಜ್ 2 ಅಡ್ಮಿಟ್ ಕಾರ್ಡ್ ರಿಲೀಸ್ ಇದನ್ನಾಗುತ್ತಲ್ಲ ಆವಾಗ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಯಾವ ಥರ ಇನ್ಫಾರ್ಮ್ ಮಾಡ್ತಾರೆ ಅಂದರೆ ಇಮೇಲ್ಗೆ ಅಥವಾ ಒಂದು ನಾರ್ಮಲ್ SMS ಬಂದು ನಿಮ್ಗೆ ಇನ್ಫಾರ್ಮ್ ಆಗುತ್ತೆ. ಆವಾಗ ನೀವು ಏನು ಮಾಡಬೇಕು, ಈ ಜಾಯಿನ್ ಇಂಡಿಯನ್ ನೀವು ಇಲ್ಲಿ ಲಾಗಿನ್ ಆಗಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟೇಜ್ 2 ಅಡ್ಮಿಟ್ ಕಾರ್ಡ್ಗೆ ನೀವು ಅಟೆಂಡ್ ಆಗಬೇಕು ಅಂತ ಈ ಥರ ಇದೆ. ಸೊ ಇಲ್ಲೇನಪ್ಪ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಏನಂದರೆ ಲಾಗಿನ್ ಆಗ್ಬೋದು. ಇಲ್ಲಿ ರಿಜಿಸ್ಟರ್ಡ್ ಇಮೇಲನ್ನು ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಅದರ ಪಾಸ್ವರ್ಡನ್ನು ಹಾಕಿಬಿಟ್ಟು ಇಲ್ಲಿ ಕಾಣ್ತಿದೆಯಲ್ಲ ಕ್ಯಾಪ್ಚಾ, ಇದನ್ನು ಕ್ಯಾಪ್ಚಾವನ್ನು ಹಾಕಿಬಿಟ್ಟು ನೀವು ಏನು ಮಾಡಿ ಲಾಗಿನ್ ಅಂತ ಮಾಡಿ. ಒಂದು ವೇಳೆ ನೀವೇನಾದರೂ ಪಾಸ್ವರ್ಡನ್ನು ಮರ್ತಿದ್ರೆ ಫಾರ್ಗೊಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಆ ಫಾರ್ಗೊಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರನ್ನು ಟೈಪ್ ಮಾಡಿಬಿಟ್ಟು ಇಲ್ಲಿ ಇಮೇಲನ್ನು ಹಾಕಿ ಇಲ್ಲಿ ಕೆಳಗೆ ಕೊಟ್ಟಿರೋ ಮತ್ತು ಈ ಟೆಕ್ಸ್ಟನ್ನು ಇಲ್ಲಿ ಎಂಟ್ರ್ ಕ್ಯಾಪ್ಚಾ ಅಂತಿದೆಯಲ್ಲ ಅಲ್ಲಿ ಹಾಕಬೇಕು. ಹಾಕಿ ನೀವೇನು ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮದು ಪಾಸ್ವರ್ಡು ರಿಕವರಿ ಮಾಡಿ ಕೊಡ್ತಾರೆ. ಸೊ ಇಮೇಲು ಕೂಡ ನಮ್ಗೆ ಗೊತ್ತಿಲ್ಲ ಅಂತ ಇದ್ದರೆ ನೀವು ಏನು ಮಾಡಿ, ನಿಮ್ಮದು ಮೊಬೈಲ್ದು ಇಮೇಲ್ ಸೆಕ್ಷನಲ್ಲಿ ಹೋಗಿ. ಇಮೇಲ್ ಸೆಕ್ಷನಲ್ಲಿ ಯಾವುದಾದ್ರೂ ಒಂದು ಜಾಯಿನ್ ಇಂಡಿಯನ್ ನೇವಿಯಿಂದ SMS ಬಂದಿರುತ್ತೆ. ಅದು SMS ನೋಡಿ ನಿಮ್ಮದು ಅದೇ ಜಿಮೇಲ್ ಆಗಿರುತ್ತೆ. ಸೊ ಎಲ್ರಿಗೂ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ.